ಆತ್ಮೀಯ ವಿದ್ಯಾರ್ಥಿಗಳೇ, ಮೆಥಡ್ಸ್ ಆಫ್ ಸೋಷಿಯಲ್ ರಿಸರ್ಚ್ ಸಾಮಾಜಿಕ ಸಂಶೋಧನಾ ವಿಧಾನಗಳಲ್ಲಿ ಎರಡನೇದು ಏಕ ವಿಷಯಕ ಅಧ್ಯಯನ ವಿಧಾನ ಅಥವಾ ಸ್ಥಿತಿ ಅಧ್ಯಯನ ವಿಧಾನ ಅಂತ ಕರೀತಾರೆ. ಪ್ರಮುಖವಾಗಿ ಎರಡು ವಿಧಾನಗಳು, ಒಂದು ಸರ್ವೆ ಮೆಥಡ್ ಸಮೀಕ್ಷಾ ವಿಧಾನ, ಇನ್ನೊಂದು ಏಕ ವಿಷಯಕ ಅಧ್ಯಯನ ವಿಧಾನ. ಇವತ್ತಿನ ತರಗತಿಯಲ್ಲಿ ಏಕ ವಿಷಯಕ ಅಧ್ಯಯನ ವಿಧಾನ ಅಂದರೆ ಏನು, ಮೆಥಡ್ಸ್ ಆಫ್ ಸೋಷಿಯಲ್ ರಿಸರ್ಚ್ನಲ್ಲಿ ಕೇಸ್ ಸ್ಟಡಿ ಮೆಥಡ್ ಅಂದರೆ ಏನು ಅಂತ ಹೇಳಿ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಈ ಏಕ ವಿಷಯಕ ಅಧ್ಯಯನ ವಿಧಾನಕ್ಕೇನೆ ಸ್ಥಿತಿ ಅಧ್ಯಯನ ವಿಧಾನ ಅಂತಲೂ ಕರೀತಾರೆ. ಇದನ್ನೇ ವಸ್ತು ಅಧ್ಯಯನ ವಿಧಾನ ಅಂತ ಕೂಡ ಕರೆಯಲಾಗುತ್ತೆ. ಯಾಕೆ ಅಂತಂದರೆ, ಒಂದು ವಿಶಿಷ್ಟ ಸಾಮಾಜಿಕ ಘಟಕ ಅಥವಾ ಸಾಮಾಜಿಕ ಅಂಶದ ಅಧ್ಯಯನವನ್ನು ಮಾಡೋದ್ರಿಂದ ಇಲ್ಲಿ ಸ್ಥಿತಿ ಅಧ್ಯಯನ ಅಂತೇಳಿ, ಒಂದು ನಿರ್ದಿಷ್ಟ ಘಟಕ ಅಥವಾ ನಿರ್ದಿಷ್ಟ ಸಾಮಾಜಿಕ ಅಂಶವನ್ನು ಅಧ್ಯಯನ ಮಾಡೋದ್ರಿಂದ ಇದನ್ನು ಸ್ಥಿತಿ ಅಧ್ಯಯನ ಅಂಥೇಳಿ ಕರೀತಾರೆ. ಆ ಸಾಮಾಜಿಕ ಘಟಕ ವ್ಯಕ್ತಿ ಆಗಿರಬಹುದು, ಕುಟುಂಬ, ಸಂಘ, ಸಂಸ್ಥೆ, ಸಮುದಾಯ ಅಥವಾ ಯಾವುದೇ ರಾಜಕೀಯ, ಧಾರ್ಮಿಕ, ಆರ್ಥಿಕ, ಶೈಕ್ಷಣಿಕ ಅಥವಾ ಸಾಂಸ್ಕೃತಿಕ ವ್ಯವಸ್ಥೆಯನ್ನು ಕುರಿತು ಅಧ್ಯಯನ ಮಾಡೋದಾಗಿರ್ಬೋದು. ಅಂದರೆ ಒಂದು ನಿರ್ದಿಷ್ಟ ಸಾಮಾಜಿಕ ಘಟಕವನ್ನು ಕುರಿತು ಆಳವಾಗಿ ಅಧ್ಯಯನ ಮಾಡೋದಕ್ಕೆ ಸ್ಥಿತಿ ಅಧ್ಯಯನ, ವಸ್ತು ಅಧ್ಯಯನ ಅಂತ ಕರೀತಾರೆ. ಆ ವಸ್ತು ಅಥವಾ ಘಟಕ, ಆ ಸ್ಥಿತಿ ಏನಾಗಿರ್ಬೋದು ಅಂದರೆ ಒಬ್ಬ ವ್ಯಕ್ತಿಯೂ ಆಗಿರ್ಬೋದು, ಒಂದು ನಿರ್ದಿಷ್ಟ ಕುಟುಂಬವೂ ಆಗಿರ್ಬೋದು, ಒಂದು ಸಂಘ ಸಂಸ್ಥೆಯೂ ಆಗಿರ್ಬೋದು, ಸಮುದಾಯವೂ ಆಗಿರ್ಬೋದು. ಅಲ್ಲದೇನೆ ಯಾವುದೇ ಒಂದು ರಾಜಕೀಯ, ಆರ್ಥಿಕ, ಧಾರ್ಮಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಸಂಸ್ಥೆಯನ್ನು ಕುರಿತು, ಸಾಂಸ್ಕೃತಿಕ ವ್ಯವಸ್ಥೆಯನ್ನು ಕುರಿತು ಆಳವಾಗಿ ಅಧ್ಯಯನ ಮಾಡೋದಾಗಿರಬಹುದು. ಒಟ್ಟಿನಲ್ಲಿ ಒಂದು ನಿರ್ದಿಷ್ಟ ವಿಷಯವನ್ನು ಕುರಿತು ಅಧ್ಯಯನ ಮಾಡೋದಕ್ಕೆ ಏಕ ವಿಷಯಕ, ಹೆಸರೇ ಸೂಚಿಸೋ ಹಾಗೆ ಏಕ ಅಂದರೆ ಒಂದೇ ವಿಷಯವನ್ನು ಕುರಿತು, ಒಂದೇ ಘಟಕವನ್ನು ಕುರಿತು ಅಧ್ಯಯನ ಮಾಡೋದ್ರಿಂದ ಅದನ್ನು ಏಕ ವಿಷಯಕ ಅಥವಾ ಸ್ಥಿತಿ ಅಧ್ಯಯನ ಅಂತ ಕರೀತಾರೆ. ಸ್ಥಿತಿ ಅಥವಾ ವಿಷಯ, ಇಲ್ಲಿ ಏಕ ವಿಷಯಕ ಅಂತ ತಗೊಂಡ್ರೆ ಅಲ್ಲಿ ವಿಷಯ ಅನ್ನೋ ಪದ ಬರುತ್ತೆ. ಸ್ಥಿತಿ ಅಧ್ಯಯನ ಅಂತ ತಗೊಂಡ್ರೆ ಸ್ಥಿತಿ ಅನ್ನೋ ಪದ ಬರುತ್ತೆ. ಸ್ಥಿತಿ ಅಥವಾ ವಿಷಯ ಅನ್ನೋದಕ್ಕೆ ಆಂಗ್ಲ ಭಾಷೆಯಲ್ಲಿ ಕೇಸ್ ಅಂತ ಕರೀತಾರೆ. CASE, ಕೇಸ್ ಅಂತ ಕರಿತೇವೆ. ಸಾಮಾನ್ಯವಾಗಿ ಎಲ್ಲರೂ ಈ ಪದವನ್ನು ಕೇಳಿರ್ತೇವೆ. ಈ ಕೇಸ್ ಅನ್ನೋ ಪದಕ್ಕೆ ವಿವಿಧ ವಿಭಾಗಗಳಲ್ಲಿ, ವಿವಿಧ ವಿಜ್ಞಾನಗಳಲ್ಲಿ ಹಾಗೂ ವಿವಿಧ ವೃತ್ತಿಗಳಲ್ಲಿ ಬೇರೆ ಬೇರೆ ಅರ್ಥವನ್ನು ನೀಡಲಾಗುತ್ತೆ. ಅಂದರೆ ಕೇಸ್ ಅನ್ನೋ ಪದ ಬೇರೆ ಬೇರೆ ಇಲಾಖೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸಲ್ಪಡುತ್ತೆ ಅಂಥೇಳಿ. ಈಗ ನೋಡಿ, ಉದಾಹರಣೆಗೆ ಪೊಲೀಸ್ ಇಲಾಖೆಗೆ ಬಂದರೆ ಕೇಸ್ ಅಂತಂದರೆ ಅವರು ಪ್ರಕರಣಗಳು, ಅಲ್ಲಿ ಕಳ್ಳರದು, ಕೊಲೆ ಕೇಸು, ದರೋಡೆ ಕೇಸು, ಹೀಗೆ ಕೇಸ್ ಅಂತ ಕರೀತಾರೆ. ಪ್ರಕರಣಗಳಿಗೆ ಕೇಸ್ ಅಂತ ಕರೀತಾರೆ. ಇನ್ನು ಡಾಕ್ಟರ್ಸ್ ಕಡೆ ಬಂದರೆ ಕೇಸ್ ಅಂದರೆ ಅವರು ರೋಗಿಗಳಿಗೆ ಹೇಳ್ತಾರೆ. ಪ್ರತಿ ಪೇಷಂಟನ್ನು ಒಂದು ಕೇಸ್ ಅಂತ ಹೇಳಿ ತಗೊಂಡು ಪರಿಗಣನೆ ಮಾಡ್ತಾರೆ. ಹೀಗೆ ಕೇಸ್ ಅಂದರೆ ಒಂದೊಂದು ವಿಭಾಗದಲ್ಲಿ, ಒಂದೊಂದು ವಿಜ್ಞಾನದಲ್ಲಿ, ಒಂದೊಂದು ಇಲಾಖೆಯಲ್ಲಿ ಒಂದೊಂದು ರೀತಿಯಲ್ಲಿ ಬಳಸ್ತಾರೆ. ಹೀಗೆ ಸ್ಥಿತಿ ಅಧ್ಯಯನ ವಿಧಾನ ನಿರ್ದಿಷ್ಟವಾಗಿ, ಈಗ ನೋಡಿ, ಈ ಎಲ್ಲ ವಿಭಾಗದಲ್ಲಿ ಬಳಸುವಂತಹ ಪದದ ಅರ್ಥಕ್ಕೆ ವ್ಯತ್ಯಾಸ ಇದೆ, ಭಿನ್ನತೆ ಇದೆ. ಸ್ಥಿತಿ ಅಧ್ಯಯನ ವಿಧಾನ ನಿರ್ದಿಷ್ಟವಾಗಿ ಒಬ್ಬ ವ್ಯಕ್ತಿ ಅಥವಾ ಒಂದು ಘಟಕದ ಬಗ್ಗೆ ಅಧ್ಯಯನ ಮಾಡೋದು ಅಂತ ಹೇಳ್ತಾರೆ. ಇದರ ಜೊತೆಗೆ ಆ ವ್ಯಕ್ತಿ ಅಥವಾ ಆ ಘಟಕ ಬೇರೆ ವ್ಯಕ್ತಿ ಮತ್ತು ಘಟಕಗಳೊಡನೆ ಏನು ಸಂಬಂಧವನ್ನು ಹೊಂದಿದ್ದಾರೆ ಅನ್ನೋದನ್ನು ಕುರಿತು ಅಧ್ಯಯನ ಮಾಡೋದು. ಅಂದರೆ ಒಂದು ಸ್ಥಿತಿಯನ್ನು ಅಧ್ಯಯನಕ್ಕೆ ತಗೊಳ್ಳೋದು, ಒಂದು ಘಟಕವನ್ನು ಅಧ್ಯಯನಕ್ಕೆ ತಗೊಂಡು ಅದರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿ ಸಮಾಜದ ಉಳಿದ ಘಟಕಗಳೊಂದಿಗೆ, ಉಳಿದ ವ್ಯಕ್ತಿಗಳೊಂದಿಗೆ ಈ ಘಟಕ ಏನು ಸಂಬಂಧವನ್ನು ಹೊಂದಿದೆ ಅನ್ನೋದನ್ನು ಅಧ್ಯಯನ ಮಾಡೋದೇ ಸ್ಥಿತಿ ಅಧ್ಯಯನದ ಪ್ರಮುಖ ಉದ್ದೇಶವಾಗಿದೆ ಅಂತ ಹೇಳ್ಬೋದು. ಒಂದು ನಿರ್ದಿಷ್ಟ ಘಟಕದ ಐತಿಹಾಸಿಕ ಹಿನ್ನೆಲೆಯನ್ನು ಮತ್ತು ಬೇರೆ ಘಟಕಗಳೊಂದಿಗಿರುವ ಸಂಬಂಧವನ್ನು ತಿಳಿದುಕೊಳ್ಳೋದಕ್ಕಾಗಿ ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತೆ ಈ ವಿಧಾನದ ಮೂಲಕ. ಸಂಶೋಧಕರು ಒಂದು ನಿರ್ದಿಷ್ಟ ಘಟಕ ಅಥವಾ ವ್ಯಕ್ತಿಯ ಮಹತ್ವವನ್ನು ತಿಳಿದುಕೊಳ್ಳಲಿಕ್ಕೆ ಈ ವಿಧಾನವನ್ನು ಉಪಯೋಗಿಸ್ತಾರೆ. ನಿರ್ದಿಷ್ಟವಾಗಿ ವ್ಯಕ್ತಿಗಳ ಅಧ್ಯಯನಕ್ಕೆ ಅಥವಾ ಒಂದು ಘಟಕದ ಅಧ್ಯಯನಕ್ಕೇ ಈ ವಿಧಾನವನ್ನು ಬಳಸ್ತಾರೆ. ಸಾಮಾಜಿಕ ಸಂಶೋಧನೆ ಕ್ಷೇತ್ರದಲ್ಲಿ ಈ ಒಂದು ವಿಧಾನವನ್ನು, ಕೇಸ್ ಸ್ಟಡಿ ಮೆಥಡನ್ನು ಮೊದಲು ಉಪಯೋಗಿಸಿದವರು, ಮೊದಲು ಪರಿಚಯಿಸಿದವರು ಅಂದರೆ ಫ್ರೆಡರಿಕ್ ಲೀಪ್ಲೆ ಎಂಬ ಸಮಾಜಶಾಸ್ತ್ರಜ್ಞರು. ಈ ವಿಧಾನವನ್ನು ವಿವಿಧ ಸಂಸ್ಕೃತಿಗಳ ತುಲನಾತ್ಮಕ ಅಧ್ಯಯನದಲ್ಲಿ ಮೊದಲು ಬಳಸಿದವರು ಹರ್ಬರ್ಟ್ ಸ್ಪೆನ್ಸರ್ ಅವರು. ಹಾಗೆಯೇ ಈ ಒಂದು
ಅಧ್ಯಯನ ವಿಧಾನವನ್ನು ಬಾಲಾಪರಾಧಿಗಳ ಅಧ್ಯಯನದಲ್ಲಿ ಬಳಸಿರೋದು ಅಂತಂದರೆ ವಿಲಿಯಂ ಹೀಲೆಯವರು ಪ್ರಥಮರು. ವಿಲಿಯಂ ಹೀಲೆ ಈ ಏಕ ವಿಷಯಕ ಅಧ್ಯಯನ ವಿಧಾನವನ್ನೇ ಬಳಸಿರೋದು ಬಾಲಾಪರಾಧಿಗಳ ಅಧ್ಯಯನದಲ್ಲಿ ಕಂಡುಬರುತ್ತೆ. ಅಂದರೆ ಹೆಚ್ಚು ನಾವು ಪ್ರಭಾವಯುತವಾಗಿ ಅಧ್ಯಯನವನ್ನು ಮಾಡಬಹುದು ಅನ್ನೋದು ಅವರ ಅಭಿಪ್ರಾಯ. ಇದಲ್ಲದೇ ಹಲವಾರು ಮಾನವಶಾಸ್ತ್ರಜ್ಞರು ವಿವಿಧ ಸಮುದಾಯಗಳ ಅಧ್ಯಯನದಲ್ಲಿ ಈ ವಿಧಾನವನ್ನು ಬಳಸಿದ್ದಾರೆ. ಇನ್ನು ಸಾಹಿತ್ಯ ಕ್ಷೇತ್ರಕ್ಕೆ ಬಂದರೆ ಕಾದಂಬರಿಕಾರರು ಮತ್ತು ನಾಟಕಕಾರರು ಕೂಡ ಇದೇ ವಿಧಾನವನ್ನು ಬಳಸ್ತಾರೆ ಕಾದಂಬರಿ ಬರೆಯುವಾಗ, ನಾಟಕಗಳ ರಚನೆಯಲ್ಲಿ ಅಂತ. ಹೇಗೆ ಅನ್ನೋ ಕುತೂಹಲ ಉಂಟಾಗಬಹುದು. ಯಾಕೆ ಇವರು ಉಪಯೋಗಿಸ್ತಾರೆ ಅಂದರೆ ಕೆಲವೊಂದು ಪಾತ್ರಗಳ ಚಿತ್ರಣಕ್ಕಾಗಿ ಸ್ಥಿತಿ ಅಧ್ಯಯನ ವಿಧಾನವನ್ನು ಉಪಯೋಗಿಸೋದು ತಿಳಿದು ಬರುತ್ತೆ. ಪಾತ್ರಗಳ ಚಿತ್ರಣ, ಈಗ ನೋಡಿ, ಯಾವುದೋ ಒಂದು ಪಾತ್ರವನ್ನು ಒಬ್ಬ ವ್ಯಕ್ತಿ ನಿರ್ವಹಿಸಬೇಕು ಅಂದರೆ ಆ ಪಾತ್ರದ ಬಗ್ಗೆ ಸಂಪೂರ್ಣ ಅರಿವಿರಬೇಕು ಅವನಿಗೆ. ಆ ಪಾತ್ರದ ಬಗ್ಗೆ ಅರಿವಿರಬೇಕು ಅಂದರೆ ಆ ಪಾತ್ರದ ಹಿನ್ನೆಲೆಯನ್ನು ಅಧ್ಯಯನ ಮಾಡಲೇಬೇಕಾಗತ್ತೆ. ಈಗ ಯಾವುದೇ ಒಂದು ಚಾರಿತ್ರಿಕ ವ್ಯಕ್ತಿಯ ಪಾತ್ರವನ್ನು ಪಿಕ್ಚರ್ಗಳಲ್ಲಿ ಮಾಡಬೇಕು ಅಂದರೆ, ಈಗ ಉದಾಹರಣೆಗೆ ರಾಜ ಅಶೋಕ್, ಚಕ್ರವರ್ತಿ ಅಶೋಕನ ಪಾತ್ರವನ್ನು ಮಾಡಬೇಕಂದ್ರೂ ಕೂಡ ಈಗಿರುವ ನಟ ಯಾರು ಆ ಪಾತ್ರವನ್ನು ಮಾಡ್ತಾ ಇದ್ದಾರೆ, ಆ ನಟ ರಾಜ ಅಶೋಕ್ ಯಾರು, ಅವನ ಸ್ವಭಾವ ಹೇಗಿತ್ತು, ಅವನ ನಡೆ ನುಡಿ ಹಾವಭಾವಗಳು ಹೇಗಿತ್ತು, ಎಲ್ಲವನ್ನೂ ಅಧ್ಯಯನ ಮಾಡಲೇಬೇಕಾಗತ್ತೆ. ಅದನ್ನೇ ವ್ಯಕ್ತಿ ಅಧ್ಯಯನ, ವಸ್ತು ಅಧ್ಯಯನ ಅಥವಾ ಸ್ಥಿತಿ ಅಧ್ಯಯನ ಅಂತ ಕರೀತಾರೆ. ಸೊ ಇವನ್ ಕಾದಂಬರಿಕಾರರು ಸಾಹಿತ್ಯದ ಕ್ಷೇತ್ರದಲ್ಲೂ ಕೂಡ ಈ ಸ್ಥಿತಿ ಅಧ್ಯಯನ ವಿಧಾನ ಬಳಸಲ್ಪಡುತ್ತೆ. ಬರ್ಗೆಸ್ ಅವರ ಪ್ರಕಾರ ಮಾನವ ಸಮಾಜದ ಸಂಕೀರ್ಣ ವರ್ತನೆಗಳನ್ನು ಮತ್ತು ಸ್ಥಿತಿಗತಿಗಳನ್ನು ತಿಳಿದುಕೊಳ್ಳಲಿಕ್ಕೆ ಸ್ಥಿತಿ ಅಧ್ಯಯನ ವಿಧಾನವೇ ಅತಿ ಶ್ರೇಷ್ಠ ಪದ್ಧತಿ ಅಂತ ಹೇಳ್ತಾರೆ ಇವರು. ಇವರ ಪ್ರಕಾರ ಅಂದರೆ ಬರ್ಗೆಸ್ ಅವರ ಪ್ರಕಾರ ಈ ಒಂದು ಸ್ಥಿತಿ ಅಧ್ಯಯನ ವಿಧಾನ ಸಾಮಾಜಿಕ ಸಂಶೋಧನೆಯಲ್ಲಿ ಸೂಕ್ಷ್ಮ ದರ್ಶಕದಂತೆ ಕಾರ್ಯ ಮಾಡುತ್ತೆ, ಮೈಕ್ರೋಸ್ಕೋಪ್ ಥರ ಕಾರ್ಯ ಮಾಡುತ್ತೆ ಅಂತ. ಸೂಕ್ಷ್ಮ ದರ್ಶಕದಂತೆ ಅಂತ ಯಾಕೆ ಹೋಲಿಸ್ತಾರೆ ಅಂದರೆ, ಒಬ್ಬ ವ್ಯಕ್ತಿಯ ಬಗ್ಗೆ, ಒಂದು ಘಟಕದ ಬಗ್ಗೆ ಅತಿ ಸೂಕ್ಷ್ಮವಾಗಿ ಅವಲೋಕಿಸಲಾಗುತ್ತೆ. ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯಗಳನ್ನೂ ಕೂಡ ಗಣನೆಗೆ ತಗೊಂಡು ಅಧ್ಯಯನ ಮಾಡಲಾಗುತ್ತೆ. ಅದಕ್ಕೇನೆ ಈ ಒಂದು ವಿಧಾನವನ್ನು ಸೂಕ್ಷ್ಮ ದರ್ಶಕಕ್ಕೆ ಹೋಲಿಸ್ತಾರೆ ಬರ್ಗೆಸ್ ಎಂಬ ಸಮಾಜಶಾಸ್ತ್ರಜ್ಞ. ಹೀಗೆ ಯಾವುದೇ ಒಂದು ಸಮೂಹ ಅಥವಾ ವ್ಯಕ್ತಿಯ ವರ್ತನೆಗಳಲ್ಲಿ ಕಂಡುಬರುವ ಬದಲಾವಣೆಗಳನ್ನು ತಿಳಿದುಕೊಳ್ಳಲು ಅಧ್ಯಯನ ಮಾಡುವ ವಿಧಾನವೇ ಏಕ ವಿಷಯಕ ವಿಧಾನ. ಇದಲ್ಲದೆ ಪರಸ್ಪರ ಬಾಂಧವ್ಯಗಳನ್ನು ಗುರುತಿಸುವ ಗುಣಲಕ್ಷಣಗಳನ್ನು ಅಧ್ಯಯನ ಮಾಡುವ ವಿಧಾನವೇ ಸ್ಥಿತಿ ಅಧ್ಯಯನ ವಿಧಾನ ಅಂತ ಹೇಳಲಾಗುತ್ತೆ. ಈ ಒಂದು ನಿರ್ದಿಷ್ಟ ವಿಧಾನದಲ್ಲಿ ಸಂಶೋಧಕರು ಸಂದರ್ಶನ, ಪ್ರಶ್ನಾವಳಿ, ವ್ಯಕ್ತಿಯ ಜೀವನ, ಇತಿಹಾಸದ ಕಡತಗಳು ಮೊದಲಾದವುಗಳನ್ನು ಉಪಯೋಗಿಸ್ತಾರೆ. ಅಂದರೆ ಒಬ್ಬ ವ್ಯಕ್ತಿಯ ಬಗ್ಗೆ, ಒಂದು ಸ್ಥಿತಿಯ ಬಗ್ಗೆ, ಒಂದು ಘಟಕದ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೆ ಅವರಿಗೆ ಏನಾದರೂ ಸಾಧನಗಳು ಬೇಕು, ಉಪಕರಣಗಳು ಬೇಕು, ರಿಸರ್ಚ್ ಟೂಲ್ಸ್ ಬೇಕಲ್ವಾ. ಅದನ್ನು ಏನು ಉಪಯೋಗಿಸ್ತಾರೆ ಅಂದರೆ ಸಂದರ್ಶನ ಮಾಡ್ತಾರೆ. ವ್ಯಕ್ತಿ ಜೀವಂತವಾಗಿದ್ದರೆ ನೇರವಾಗಿ ಹೋಗಿ ವ್ಯಕ್ತಿಯ ಸಂದರ್ಶನ ಮಾಡಿ ಅವರ ಜೀವನ ಇತಿಹಾಸವನ್ನು ತಿಳ್ಕೊಳ್ತಾರೆ. ಪ್ರಶ್ನಾವಳಿ ರಚನೆ ಮಾಡಿ ವಿವಿಧ ವ್ಯಕ್ತಿಗಳಿಂದ ನಿರ್ದಿಷ್ಟ ಘಟಕ, ನಿರ್ದಿಷ್ಟ ವ್ಯಕ್ತಿಯ ಬಗ್ಗೆ ಪ್ರಶ್ನೆಗಳನ್ನು ಹಾಕಿ ಉತ್ತರಗಳನ್ನು ಪಡ್ಕೊಳ್ತಾರೆ. ಅಥವಾ ವ್ಯಕ್ತಿಯ ಜೀವನ ಇತಿಹಾಸ, ಆಟೋಬಯೋಗ್ರಫಿ, ಎಲ್ಲ ಶ್ರೇಷ್ಠ ವ್ಯಕ್ತಿಗಳ ಒಂದು ಆಟೋಬಯೋಗ್ರಫಿ, ಜೀವನ ಚರಿತ್ರೆ ಇರುತ್ತೆ, ಅದನ್ನು ಓದ್ಕೊಂಡು ಆ ಎಲ್ಲ ಅಂಶಗಳನ್ನು ತಿಳ್ಕೊಳ್ತಾರೆ. ದೃಢ ಸಂಕಲ್ಪದೊಂದಿಗೆ ಈ ವಿಧಾನದ ಮೂಲಕ ಅಧ್ಯಯನ ಮಾಡಿದಾಗ ಮಾತ್ರ ಸಂಶೋಧಕ ತನ್ನ ಕಾರ್ಯದಲ್ಲಿ ಯಶಸ್ವಿಯಾಗ್ತಾನೆ. ಅಂದರೆ ಅವನಿಗೆ ಒಂದು ದೃಢ ಸಂಕಲ್ಪ ಬೇಕು. ಖಂಡಿತವಾಗಿಯೂ ನಾನು ನಿರ್ದಿಷ್ಟ ಅಧ್ಯಯನವನ್ನು ಮಾಡ್ತೇನೆ ಅನ್ನೋ ಒಂದು ಅವನಿಗೆ ಛಲ ಇದ್ದರೆ ಮಾತ್ರ ಖಂಡಿತವಾಗಿಯೂ ಅವನ ಸಂಶೋಧನೆ ಯಶಸ್ವಿಯಾಗುತ್ತೆ. ಸೊ ಒಟ್ಟಿನಲ್ಲಿ ಒಂದು ನಿರ್ದಿಷ್ಟ ಘಟಕ ಅಥವಾ ಒಬ್ಬ ನಿರ್ದಿಷ್ಟ ವ್ಯಕ್ತಿಯನ್ನು ಕುರಿತು ಅಧ್ಯಯನ ಮಾಡುವ ವಿಧಾನಕ್ಕೆ ಕೇಸ್ ಸ್ಟಡಿ ಮೆಥಡ್ ಅಂತ ಕರೀತಾರೆ. ಏಕ ವಿಷಯಕ ವಿಧಾನ ಅಂದರೆ ಒಂದೇ ಒಂದು ವಿಷಯದ ಬಗ್ಗೆ, ಒಂದೇ ಒಂದು ನಿರ್ದಿಷ್ಟ ವ್ಯವಸ್ಥೆಯ ಬಗ್ಗೆ ಅಧ್ಯಯನ ಮಾಡುವ ವಿಧಾನ ಅಂತ. ಬನ್ನಿ ವಿದ್ಯಾರ್ಥಿಗಳೇ, ಇವಾಗ ಈ ಒಂದು ಏಕ ವಿಷಯಕ ವಿಧಾನದ ಬಗ್ಗೆ ವಿವಿಧ ಸಮಾಜಶಾಸ್ತ್ರಜ್ಞರು ಕೊಟ್ಟಿರುವಂಥ ವ್ಯಾಖ್ಯೆಗಳು, ಹಲವಾರು ಸಮಾಜಶಾಸ್ತ್ರಜ್ಞರು ಕೊಟ್ಟಿದ್ದಾರೆ. ನಾನು ಇಲ್ಲಿ ಪ್ರಮುಖವಾದ 2 ವ್ಯಾಖ್ಯೆಗಳನ್ನು ನಿಮಗೆ ವಿವರಿಸ್ತಾ ಇದ್ದೇನೆ. ಮೊದಲನೇದು HP ಯೋಂಗ್ ಎಂಬ ತಜ್ಞರ ಪ್ರಕಾರ ಒಬ್ಬ ವ್ಯಕ್ತಿಯನ್ನು ಇಡಿಯಾಗಿ ಮತ್ತು ಉದ್ದೇಶಪೂರ್ವಕವಾಗಿ ಅಧ್ಯಯನ ಮಾಡುವ ವಿಧಾನವೇ ಸ್ಥಿತಿ ಅಧ್ಯಯನ ಅಂತ ಕರೆಯಲಾಗುತ್ತೆ. ಈ ಹಂತದಲ್ಲಿ ಸಂಶೋಧಕನು ತನ್ನ ಎಲ್ಲ ಪ್ರತಿಭೆಯನ್ನು ಉಪಯೋಗಿಸಿ ಸುವ್ಯವಸ್ಥಿತವಾಗಿ ಮಾಹಿತಿ ಸಂಗ್ರಹಿಸಿ ಸಮಾಜದ ಒಂದು ಭಾಗವಾಗಿ ಅವನು ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾನೆ ಎಂಬುದನ್ನು
ಅಧ್ಯಯನ ಮಾಡ್ತಾನೆ. ನೋಡಿ, ಯಾಂಗ್ ಅನ್ನೋರ ಪ್ರಕಾರ ಒಬ್ಬ ವ್ಯಕ್ತಿಯನ್ನ ಇಡಿಯಾಗಿ ಅಂದರೆ ಆ ವ್ಯಕ್ತಿಯ ಬಗ್ಗೆ ಸಮಗ್ರವಾಗಿ, ಸಂಪೂರ್ಣವಾಗಿ ಮತ್ತು ಉದ್ದೇಶಪೂರ್ವಕವಾಗಿ, ಅಲ್ಲೊಂದು ಆ ವ್ಯಕ್ತಿಯ ಬಗ್ಗೆ ಅಧ್ಯಯನ ಮಾಡಬೇಕು ಅಂದರೆ ಒಂದು ಉದ್ದೇಶ ಇರುತ್ತೆ. ಆ ಉದ್ದೇಶ ಏನೂ ಇರಬಹುದು, ಅವನು ಏನು, ಆ ವ್ಯಕ್ತಿ ಯಾರು ಅಂತ ತಿಳ್ಕೊಳ್ಳೋ ಉದ್ದೇಶನೂ ಇರಬಹುದು, ಅಥವಾ ಆ ವ್ಯಕ್ತಿಯ ಕುರಿತು ಚಲನಚಿತ್ರಗಳನ್ನು, ನಾಟಕಗಳನ್ನು ಮಾಡೋದು ಆಗಿರಬಹುದು, ಆ ವ್ಯಕ್ತಿಯನ್ನು ಕುರಿತು ಏನಾದರೂ ಕಾದಂಬರಿಗಳನ್ನು, ಕಥೆಗಳನ್ನು ರಚಿಸೋದು ಆಗಿರಬಹುದು. ಯಾವುದೋ ಒಂದು ಉದ್ದೇಶಕ್ಕಾಗಿಯೇ ವ್ಯಕ್ತಿಯನ್ನು, ನಿರ್ದಿಷ್ಟ ವ್ಯಕ್ತಿಯನ್ನು ಇಡಿಯಾಗಿ ಸಂಪೂರ್ಣವಾಗಿ ಅಧ್ಯಯನ ಮಾಡೋದಕ್ಕೇನೆ ಕೇಸ್ ಸ್ಟಡಿ ಮೆಥಡ್ ಅಂತ ಕರೀತಾರೆ ಯಾಂಗ್ ಎಂಬ ತಜ್ಞರು. ಆದರೆ ಇಲ್ಲಿ ಸಂಶೋಧಕ ತನ್ನ ಪ್ರತಿಭೆಯನ್ನು ಉಪಯೋಗಿಸಬೇಕು, ಪ್ರತಿಭೆಯನ್ನು ಉಪಯೋಗಿಸಿ ಸುವ್ಯವಸ್ಥಿತವಾಗಿ ಮಾಹಿತಿ ಸಂಗ್ರಹಿಸ್ತಾನೆ ಅಂತ. ಅಂದರೆ ಪ್ರತಿಭೆ ಯಾಕೆ ಬೇಕಾಗುತ್ತೆ ಅಂದರೆ, ನೇರವಾಗಿ ಪ್ರಶ್ನೆಗಳನ್ನು ಕೇಳಿದ್ರೆ ಕೆಲವೊಂದು ಸಲ ಮಾಹಿತಿ ಸಿಗೋದಿಲ್ಲ. ಅಂತಹ ಸಮಯದಲ್ಲಿ ಜಾಣತನದಿಂದ ಪ್ರಶ್ನೆಗಳನ್ನು ಮಾಡಿ ಉತ್ತರಗಳನ್ನು, ಮಾಹಿತಿಯನ್ನು ಪಡ್ಕೊಳ್ಬೇಕಾಗತ್ತೆ. ಇದು ಮೊದಲನೇ ವ್ಯಾಖ್ಯೆ. ಇನ್ನು ಎರಡನೇ ವ್ಯಾಖ್ಯೆ WJ ಗುಡ್ ಮತ್ತು PK ಹ್ಯಾಟ್. ಜನರಲಿ ದೇ ಆರ್ ನೋನ್ ಆಸ್ ಗುಡ್ ಆ್ಯಂಡ್ ಹ್ಯಾಟ್. ಗುಡ್ ಮತ್ತು ಹ್ಯಾಟ್ ಎಂಬ ತಜ್ಞರ ಪ್ರಕಾರ ಅಧ್ಯಯನಕ್ಕಾಗಿ ತೆಗೆದುಕೊಂಡ ಸಾಮಾಜಿಕ ವಸ್ತುವಿನ ವಿಶಿಷ್ಟ ಗುಣಲಕ್ಷಣಗಳನ್ನು ಅರಿತುಕೊಳ್ಳುವ ಸಲುವಾಗಿ ಸಾಮಾಜಿಕ ದತ್ತಾಂಶಗಳನ್ನು ಸುವ್ಯವಸ್ಥಿತವಾಗಿ ಸಂಗ್ರಹಿಸುವುದೇ ಸ್ಥಿತಿ ಅಧ್ಯಯನ ವಿಧಾನ. ಸಿಂಪಲ್ ಆಗಿದೆ. ಅಧ್ಯಯನಕ್ಕಾಗಿ ಯಾವುದಾದ್ರೂ ಒಂದು ನಿರ್ದಿಷ್ಟ ಘಟಕ ಅಥವಾ ನಿರ್ದಿಷ್ಟ ವ್ಯಕ್ತಿ, ವಸ್ತು, ಸ್ಥಿತಿಯನ್ನು ತಗೊಳ್ತಾರೆ. ಆ ವಸ್ತುವಿನ, ಆ ಸ್ಥಿತಿಯ ವಿಶಿಷ್ಟ ಗುಣಲಕ್ಷಣಗಳನ್ನು ತಿಳ್ಕೋಬೇಕು. ಆ ಗುಣಲಕ್ಷಣಗಳನ್ನು ತಿಳ್ಕೋಬೇಕಾದ್ರೆ ಮಾಹಿತಿಯನ್ನು, ದತ್ತಾಂಶವನ್ನು ಸಂಗ್ರಹಿಸಬೇಕು. ಸೊ ಗುಣಲಕ್ಷಣಗಳನ್ನು ತಿಳಿದುಕೊಳ್ಳುವ ಸಲುವಾಗಿ ಸಾಮಾಜಿಕ ದತ್ತಾಂಶ ಅಥವಾ ಸಾಮಾಜಿಕ ಮಾಹಿತಿಯನ್ನು ಸುವ್ಯವಸ್ಥಿತವಾಗಿ ಸಂಗ್ರಹಿಸುವುದೇ ಸ್ಥಿತಿ ಅಧ್ಯಯನ ವಿಧಾನ ಅಂತ ಕರೀತಾರೆ WJ ಗುಡ್ ಮತ್ತು PK ಹ್ಯಾಟ್ ಎಂಬ ತಜ್ಞರು. ಇದು ಏಕವಿಷಯಕ ವಿಧಾನದ ಕುರಿತು ಇರುವಂತಹ ವ್ಯಾಖ್ಯೆಗಳು. ಬನ್ನಿ ವಿದ್ಯಾರ್ಥಿಗಳೇ, ಇವಾಗ ಸ್ಥಿತಿ ಅಧ್ಯಯನ ವಿಧಾನದ ಪ್ರಮುಖ ಲಕ್ಷಣಗಳೇನು ಅಂತ ಅರ್ಥ ಮಾಡ್ಕೊಳ್ಳೋಣ. ಫೀಚರ್ಸ್ ಆಫ್ ಕೇಸ್ ಸ್ಟಡಿ ಮೆಥಡ್. ಸ್ಥಿತಿ ಅಧ್ಯಯನವು ಪ್ರಮಾಣಕ್ಕೆ ಹೆಚ್ಚು ಮಹತ್ವ ಕೊಡದೆ ಗುಣಕ್ಕೆ ಹೆಚ್ಚಿನ ಮಹತ್ವ ನೀಡುತ್ತೆ. ಅಂದರೆ ಈ ವಿಧಾನದಲ್ಲಿ ಪರಿಮಾಣಾತ್ಮಕ ಸಂಶೋಧನೆಗೆ ಮಹತ್ವ ಇಲ್ಲ, ಗುಣಾತ್ಮಕ ಸಂಶೋಧನೆಗೆ ಮಹತ್ವ ಇದೆ. ಕ್ವಾಂಟಿಟೇಟಿವ್ data is not important, qualitative data is important in this method. ಈ ವಿಧಾನವು ಸಂಶೋಧಕನ ಗ್ರಹಣ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಸಹಾಯ ಆಗುತ್ತೆ. ಗ್ರಹಣ ಶಕ್ತಿ ಅಂದರೆ ಗ್ರಹಿಸುವಂತಹ, ವಿಷಯಗಳನ್ನು ಅರಿತುಕೊಳ್ಳುವಂತಹ ಒಂದು ಶಕ್ತಿಯನ್ನು ಹೆಚ್ಚಿಸ್ತದೆ. ಈ ಏಕವಿಷಯಕ ವಿಧಾನಕ್ಕೆ ತನ್ನದೇ ಆದಂತಹ ಕೆಲವೊಂದು ವಿಶಿಷ್ಟ ಗುಣಲಕ್ಷಣಗಳಿವೆ. ಆ ಗುಣಲಕ್ಷಣಗಳು ಯಾವುದು ಅಂತ ಮೊದಲು ಪಾಯಿಂಟ್ಸನ್ನು ತಿಳ್ಕೊಳ್ಳಿ, ನಂತರ ಒಂದೊಂದಾಗಿ ಚರ್ಚೆ ಮಾಡೋಣ. ಮೊದಲನೇ ಲಕ್ಷಣ, ಆಯ್ದ ಘಟಕದ ಬಗ್ಗೆ ಆಳವಾದ ಅಧ್ಯಯನ. ನಂಬರ್ 2, ಪೂರ್ಣ ಪ್ರಮಾಣದ ಅಧ್ಯಯನ. ನಂಬರ್ 3, ನೇರ ಅಧ್ಯಯನ. ನಂಬರ್ 4, ಗುಣಾತ್ಮಕ ಅಧ್ಯಯನ. ನಂಬರ್ 5, ಕಾರ್ಯಕಾರಣ ಸಂಬಂಧದ ವಿಶ್ಲೇಷಣೆ. ಆ್ಯಂಡ್ ನಂಬರ್ 6, ಸಾಮಾಜಿಕ ಸೂಕ್ಷ್ಮದರ್ಶಕವಾಗಿ ಕಾರ್ಯ ಮಾಡುತ್ತೆ ಈ ವಿಧಾನ. 6 ಪ್ರಮುಖ ಲಕ್ಷಣಗಳಿದೆ ಸ್ಥಿತಿ ಅಧ್ಯಯನ ವಿಧಾನಕ್ಕೆ. ಬನ್ನಿ ಒಂದೊಂದಾಗಿ ಲಕ್ಷಣಗಳನ್ನು ತಿಳ್ಕೊಳ್ತಾ ಹೋಗೋಣ. ಮೊದಲನೇ ಲಕ್ಷಣ, ಆಯ್ದ ಘಟಕದ ಬಗ್ಗೆ ಆಳವಾದ ಅಧ್ಯಯನ. ಇಲ್ಲಿ ಸಂಶೋಧಕ ಒಂದು ಸಾಮಾಜಿಕ ಘಟಕ ಅಥವಾ ಘಟನೆಯನ್ನು ಆಳವಾಗಿ ಅಧ್ಯಯನ ಮಾಡ್ತಾನೆ. ಆಳವಾಗಿ, ಡೀಪ್ ಸ್ಟಡಿ ಅಂತ ಕರಿತೀವಿ. ಆಳವಾಗಿ ಅಂತಂದರೆ ತುಂಬ ಬಾವಿ ಆಳಕ್ಕೆ ಹೋಗಿ ಅಂತ ಅರ್ಥ ಅಲ್ಲ. ಆ ಅಧ್ಯಯನವನ್ನು ಕೂಲಂಕುಷವಾಗಿ, ವಿಶ್ಲೇಷಣಾತ್ಮಕವಾಗಿ ಅಧ್ಯಯನ ಮಾಡ್ತಾನೆ. ಅಂದರೆ ಇಲ್ಲಿ ಸಂಶೋಧಕನು ಆಯ್ಕೆ ಮಾಡಿಕೊಂಡ ಘಟಕಕ್ಕೆ ಸಂಬಂಧಿಸಿದ ಸಮಗ್ರ ಮಾಹಿತಿ ದೊರೆಯುತ್ತೆ. ಆಳವಾಗಿ ಅಧ್ಯಯನ ಅಂದ್ರೇನು? ಸೂಕ್ಷ್ಮವಾಗಿ ಗ್ರಹಿಸಿ ಪ್ರತಿಯೊಂದು ವಿಷಯವನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡೋದ್ರಿಂದ ಖಂಡಿತವಾಗಿಯೂ ಸಂಶೋಧಕನಿಗೆ ಸಮಗ್ರ ಮಾಹಿತಿ, ಸಂಪೂರ್ಣ ಮಾಹಿತಿ ದೊರೆಯುತ್ತೆ. ಹೀಗಾಗಿ ಇದೊಂದು ಆಳವಾದ ಅಧ್ಯಯನದ ಕ್ರಮವಾಗಿದ್ದು ಅನೇಕ ಸಲ ದೀರ್ಘವಾದ ಸಮಯದ ಅವಶ್ಯಕತೆ ಇರುತ್ತೆ. ಆಳವಾಗಿ ಅಧ್ಯಯನ ಮಾಡಬೇಕು, ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಅವಲೋಕಿಸಬೇಕು ಅಂದರೆ ಖಂಡಿತವಾಗಿಯೂ ಕಾಲಾವಕಾಶದ ಅವಶ್ಯಕತೆ ಇದೆ. ಟೈಮ್ ಜಾಸ್ತಿ ಬೇಕಾಗುತ್ತೆ. ಸೊ ದೀರ್ಘವಾದ ಸಮಯ ಅಂದ್ರೇನಿಲ್ಲಿ ಇದು ಕೇಸ್ ಸ್ಟಡಿ ಯಾವಾಗಲೂ ದೀರ್ಘಾವಧಿ ನಡೀಬಹುದು ಕೆಲವೊಂದು ಸಲ ಅಂತ. ಅಂದರೆ ಅವಧಿ ಜಾಸ್ತಿ ಬೇಕಾಗುತ್ತೆ, ಕಾಲ ಸಮಯ ಜಾಸ್ತಿ ಬೇಕಾಗುತ್ತೆ. ಇಲ್ಲಿ ಸಾಮಾಜಿಕ ಘಟಕವು
ಒಂದು ಕುಟುಂಬ, ಸಮುದಾಯ ಅಥವಾ ಸನ್ನಿವೇಶವಾಗಿರ್ಬೋದು. ಅಂದರೆ ಅಧ್ಯಯನಕ್ಕೆ ಸಂಶೋಧಕ ತಗೊಳ್ಳುವಂಥ ನಿರ್ದಿಷ್ಟ ಘಟಕ ಏನಿದೆ ಅದು ಕುಟುಂಬವೂ ಆಗಿರ್ಬೋದು, ವ್ಯಕ್ತಿಯೂ ಆಗಿರ್ಬೋದು, ಸಮುದಾಯ ಅಥವಾ ಒಂದು ನಿರ್ದಿಷ್ಟ ಸನ್ನಿವೇಶ ಕೂಡ ಆಗಿರ್ಬೋದು. ಇವಾಗ ಉದಾಹರಣೆಗೆ ಹೇಳೋದಾದರೆ ಪ್ರವಾಹ, ಸುನಾಮಿ, ಬರಗಾಲದ ಸನ್ನಿವೇಶ, ಭಯೋತ್ಪಾದಕರ ದಾಳಿ ಮೊದಲಾದವುಗಳ ಬಗ್ಗೆ ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಈ ಒಂದು ವಿಧಾನವನ್ನು ಬಳಸ್ತಾರೆ. ಅಂದರೆ ಎಲ್ಲ ಸನ್ನಿವೇಶಗಳನ್ನು ಅಧ್ಯಯನ ಮಾಡಬೇಕು ಅಂದರೆ ಖಂಡಿತವಾಗಿಯೂ ಅಲ್ಲಿ ಕೇಸ್ ಸ್ಟಡಿ ಮೆಥಡನ್ನು ಉಪಯೋಗಿಸ್ತಾರೆ. ಈ ಒಂದು ಸ್ಥಿತಿ ಅಧ್ಯಯನ ವಿಧಾನದಲ್ಲಿ ಸಂಶೋಧಕ ಒಂದು ಸನ್ನಿವೇಶ ಅಥವಾ ಒಂದು ವಿದ್ಯಮಾನದ ಹಿಂದಿರುವ ಕಾರಣಗಳನ್ನು ತಿಳ್ಕೊಳ್ಳಿಕ್ಕೆ ಮತ್ತು ವಿಶ್ಲೇಷಿಸಲಿಕ್ಕೆ ಪ್ರಯತ್ನಿಸ್ತಾನೆ. ಇಲ್ಲಿ ಆಳವಾದ ಅಧ್ಯಯನ ಯಾಕಾಗುತ್ತೆ, ದೀರ್ಘಕಾಲದ ಅಧ್ಯಯನ ಯಾಕಾಗುತ್ತೆ ಅಂದರೆ ಸನ್ನಿವೇಶವನ್ನು ಅಥವಾ ಘಟನೆಯನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಆ ಘಟನೆ ಘಟಿಸ್ಲಿಕ್ಕೆ ಕಾರಣಗಳೇನು ಅಂತ ತಿಳ್ಕೊಳ್ಬೇಕು. ಸೊ ಆ ಕಾರಣಗಳನ್ನು ತಿಳ್ಕೊಳ್ತಾನೆ, ಜೊತೆಗೆ ಅವುಗಳನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ. ಹೀಗಾಗಿ ಆಳವಾದ ಅಧ್ಯಯನ ಸಾಧ್ಯವಾಗುತ್ತೆ. ಹೀಗೆ ಒಂದು ನಿರ್ದಿಷ್ಟ ಘಟಕ ಅಥವಾ ಒಬ್ಬ ವ್ಯಕ್ತಿಯ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಲಿಕ್ಕೆ ಈ ವಿಧಾನ ತುಂಬ ಉಪಯುಕ್ತವಾಗಿದೆ ಅನ್ನೋದು ಸಮಾಜಶಾಸ್ತ್ರಜ್ಞರ ಅಭಿಪ್ರಾಯ. ಇದು ಮೊದಲನೆಯ ಲಕ್ಷಣ. ಇನ್ನು ಎರಡನೆಯ ಲಕ್ಷಣ ಪೂರ್ಣ ಪ್ರಮಾಣದ ಅಧ್ಯಯನ, ಅಂದರೆ ಸಮಗ್ರ ಅಧ್ಯಯನ ಸಾಧ್ಯವಾಗುತ್ತೆ ಅಂತ. ಈ ವಿಧಾನದಲ್ಲಿ ನಿರ್ದಿಷ್ಟ ಸಾಮಾಜಿಕ ಘಟಕದ ಬಗ್ಗೆ ಸಂಪೂರ್ಣ ಅಧ್ಯಯನವನ್ನು ಮಾಡಲಾಗುತ್ತೆ. ಇದರಿಂದಾಗಿ ಸಂಶೋಧಕನಿಗೆ ತಾನು ಆಯ್ಕೆ ಮಾಡಿಕೊಂಡ ಘಟಕದ ಬಗ್ಗೆ ಸಂಪೂರ್ಣ ಮಾಹಿತಿ ಸಂಗ್ರಹಿಸಲಿಕ್ಕೆ ಅವಕಾಶ ದೊರೆಯುತ್ತದೆ. ಈ ಕಾರಣದಿಂದಾಗಿಯೇ ಈ ಸ್ಥಿತಿ ಅಧ್ಯಯನ ವಿಧಾನವನ್ನು ಎಲ್ಲಿ ಬಳಸ್ತಾರೆ ಅಂದರೆ ಬಾಲಾಪರಾಧಿಗಳು, ಅಪರಾಧಿಗಳು, ಮದ್ಯವ್ಯಸನಿಗಳು, ಮಾದಕ ವ್ಯಸನಿಗಳು, ಮಾದಕ ವಸ್ತು ಸೇವನೆ ಮಾಡುವಂಥವರು ಮೊದಲಾದವರ ಬಗ್ಗೆ ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಉಪಯೋಗಿಸ್ತಾರೆ ಅಂತ. ಹೆಚ್ಚಾಗಿ ಅಪರಾಧಿಗಳ ಅಧ್ಯಯನದಲ್ಲಿ ಸಮಾಜಶಾಸ್ತ್ರಜ್ಞರು ಈ ವಿಧಾನವನ್ನು ಬಳಸ್ತಾರೆ. ಯಾಕೆ ಬಳಸ್ತಾರೆ ಅಂದರೆ ಅಪರಾಧಿಗಳು ಅಪರಾಧ ಮಾಡಲಿಕ್ಕೆ ಕಾರಣಗಳೇನು ಅಂತ ತಿಳ್ಕೊಬೇಕಾದ್ರೆ ಪ್ರತಿಯೊಬ್ಬ ಅಪರಾಧಿಯನ್ನು ಒಂದು ನಿರ್ದಿಷ್ಟ ಘಟಕ ಅಂತ ತಿಳಿದೇ ಅಧ್ಯಯನ ಮಾಡಬೇಕಾಗತ್ತೆ. ಯಾಕೆ ನಿರ್ದಿಷ್ಟ ಘಟಕ ಅಂತ ತಿಳ್ಕೊಬೇಕು ಅಂದರೆ ಒಬ್ಬ ವ್ಯಕ್ತಿ ಅಪರಾಧ ಮಾಡೋದಕ್ಕೂ ಇನ್ನೊಬ್ಬ ವ್ಯಕ್ತಿ ಅಪರಾಧ ಮಾಡೋದಕ್ಕೂ ಕಾರಣಗಳು ಬೇರೆ ಇರುತ್ತೆ. ಒಬ್ಬ ವ್ಯಕ್ತಿ ಬಡತನದಿಂದ ಅಪರಾಧ ಮಾಡಿರ್ಬೋದು, ಇನ್ನೊಬ್ಬ ವ್ಯಕ್ತಿ ಶ್ರೀಮಂತನಾಗಿ ಏನೋ ಕೆಟ್ಟ ಸಹವಾಸಕ್ಕೆ ಬಿದ್ದು ಹಾಳಾಗಿ ಅಪರಾಧ ಮಾಡಿರಬಹುದು. ಕಾರಣಗಳು ಬೇರೆ ಬೇರೆ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯನ್ನೂ ಒಂದು ನಿರ್ದಿಷ್ಟ ಘಟಕ ಅಂತ ತಿಳಿದೇ ಅಧ್ಯಯನ ಮಾಡಬೇಕಾಗತ್ತೆ. ಅದಕ್ಕೋಸ್ಕರವೇ ವಿಲಿಯಂ ಹೀಲೆ ಅವರು ಈ ಒಂದು ಬಾಲಾಪರಾಧಿಗಳ ಅಧ್ಯಯನದಲ್ಲಿ ಈ ವಿಧಾನವನ್ನು ಬಳಸಿದ್ದಾರೆ. ಏಕವಿಷಯಕ ಅಧ್ಯಯನದಲ್ಲಿ ಒಂದು ಚಿಕ್ಕ ವಿಷಯವನ್ನು ಮಾತ್ರ ಅಧ್ಯಯನಕ್ಕೆ ಆರಿಸಿಕೊಂಡಿರ್ತಾರೆ. ಯಾವಾಗಲೂ ಅಧ್ಯಯನ ವಸ್ತು ಕಡಿಮೆ ಇರುತ್ತೆ, ಸಣ್ಣದಾಗಿರುತ್ತೆ. ಹೀಗಾಗಿ ಸಂಶೋಧಕನು ತಾನು ಆಯ್ಕೆ ಮಾಡಿಕೊಂಡ ವಿಷಯದ ಬಗ್ಗೆ ಪೂರ್ಣ ಪ್ರಮಾಣದ ಮಾಹಿತಿ ಸಂಗ್ರಹಿಸಲು ಅವಕಾಶ ಸಿಗುತ್ತೆ. ಇಲ್ಲಿ ಅಧ್ಯಯನ ವಿಷಯ ಕಡಿಮೆ ಇರೋದ್ರಿಂದ, ಚಿಕ್ಕದಾಗಿರೋದ್ರಿಂದ ಸಂಪೂರ್ಣ ಮಾಹಿತಿಯನ್ನು ಪಡಿಬೋದು. ಹೆಚ್ಚು ಕಾಲ ಅವಧಿಯನ್ನು ತೆಗೆದುಕೊಂಡು, ಸಮಯವನ್ನು ತೆಗೆದುಕೊಂಡು ಆಳವಾಗಿ ಅಧ್ಯಯನ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸಬಹುದು. ಈ ಅನುಕೂಲತೆಯು ಇತರ ಅಧ್ಯಯನ ವಿಧಾನಗಳಲ್ಲಿ ಸಿಗೋದಿಲ್ಲ. ಇಲ್ಲಿ 1-to-1 ಸ್ಟಡಿ ಆಗೋದ್ರಿಂದ ಪ್ರತಿಯೊಬ್ಬ ವ್ಯಕ್ತಿಯನ್ನು, ಒಂದು ವಸ್ತುವನ್ನು, ಒಂದು ವಿಷಯವನ್ನು ಅಧ್ಯಯನ ಮಾಡೋದ್ರಿಂದ ಆಳವಾಗಿ ಅಧ್ಯಯನ ಮಾಡಿ ಸಂಪೂರ್ಣ ಸಮಗ್ರ ಮಾಹಿತಿಯನ್ನು ಸಂಗ್ರಹಿಸಲಿಕ್ಕೆ ಅನುಕೂಲವಾಗುತ್ತೆ. ನಿರ್ದಿಷ್ಟ ಘಟಕದೊಂದಿಗೆ ಸಂಬಂಧ ಹೊಂದಿರುವ ಎಲ್ಲ ಸಂಗತಿಗಳ ಅಧ್ಯಯನವೂ ಇಲ್ಲಿ ಸಾಧ್ಯವಿದೆ. ಅಂದರೆ ಸಂಶೋಧಕ ತಾನು ಆಯ್ದುಕೊಂಡಿರುವ ನಿರ್ದಿಷ್ಟ ಘಟಕವನ್ನು ಏನು ಅಧ್ಯಯನ ಮಾಡ್ತಾನೆ, ಅದರ ಜೊತೆಗೆ ಆ ಘಟಕದೊಂದಿಗೆ ಉಳಿದ ಸಂಘ ಸಂಸ್ಥೆಗಳು ಏನು ಸಂಬಂಧ ಹೊಂದಿರುತ್ತೆ ಅವೆಲ್ಲವುಗಳನ್ನು ಇಲ್ಲಿ ಅಧ್ಯಯನ ಮಾಡಲಾಗುತ್ತೆ. ಇದು ಪೂರ್ಣ ಪ್ರಮಾಣದ ಅಧ್ಯಯನ. ಇನ್ನು ಮೂರನೆಯ ಲಕ್ಷಣ ನೇರ ಅಧ್ಯಯನ ಅಂತ. ಅಂದರೆ ಇಲ್ಲಿ ಸಂಶೋಧಕನು ತಾನು ಆಯ್ಕೆ ಮಾಡಿಕೊಂಡ ಘಟಕದ ಬಗ್ಗೆ ನೇರ ಅಥವಾ ಪ್ರತ್ಯಕ್ಷ ಅಧ್ಯಯನ ಮಾಡ್ತಾನೆ. ಹೀಗಾಗಿ ಅಧ್ಯಯನ ಘಟಕದ ಬಗ್ಗೆ ಅವನಿಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಖುದ್ದಾಗಿ ಸ್ವತಃ ತಾನೇ ಭಾಗಿಯಾಗಿ ಅಧ್ಯಯನ ಮಾಡೋದ್ರಿಂದ ತನಗೆ ದೊರೆಯುವ ಮಾಹಿತಿ, ಸಂಪೂರ್ಣ ಮಾಹಿತಿಯನ್ನು ಅವನು ದಾಖಲಿಸ್ಕೊಳ್ಬೋದು. ಇಲ್ಲಿ ಸಂಶೋಧಕ ಒಬ್ಬ ವ್ಯಕ್ತಿ ಅಥವಾ ಒಂದು ಕುಟುಂಬ ಅಥವಾ ಒಂದು ಸಮುದಾಯದ ಜೊತೆಗೆ ಮುಖಾಮುಖಿ ಅಂತರ್ಕ್ರಿಯೆಯಲ್ಲಿ ನಿರತನಾಗ್ತಾನೆ. ಹೀಗಾಗಿ ಸಮಗ್ರ ಹಾಗೂ ಸೂಕ್ಷ್ಮ ರೂಪದ ಮಾಹಿತಿಯನ್ನು ಸಂಗ್ರಹಿಸಲಿಕ್ಕೆ ಅವನಿಗೆ ಸಾಧ್ಯವಾಗುತ್ತೆ. ಈಗಾಗಲೇ ನಾನು ಉದಾಹರಣೆ ಹೇಳಿದೆ, ಅಪರಾಧಿಗಳ ಅಧ್ಯಯನದಲ್ಲಿ ವಿಧಾನ ಬಳಸ್ತಾರೆ ಅಂಥೇಳಿ.
ಈಗ ರಿಸರ್ಚರ್ಸ್ ಏನಿರ್ತಾರೆ, ಒಬ್ಬ ಅಪರಾಧಿಯನ್ನು ಅಧ್ಯಯನ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ನೇರವಾಗಿ ಅಪರಾಧಿಯ ಜೊತೆಗೇನೆ ಅಂತರ್ಕ್ರಿಯೆಯಲ್ಲಿ ತೊಡಗೋದ್ರಿಂದ, ಮಾತನಾಡೋದ್ರಿಂದ ಹಲವಾರು ವಿಷಯಗಳು ಗಮನಕ್ಕೆ ಬರುತ್ತೆ. ಕೇವಲ ಮಾತಿನಿಂದ ಮಾತ್ರ ಅಲ್ಲ, ಅವನ ಚಟುವಟಿಕೆಗಳನ್ನು, ಅವನ ಹಾವಭಾವಗಳನ್ನು, ಅವನ ಮುಖಚರ್ಯೆಯನ್ನು ಗಮನಿಸೋದ್ರಿಂದ ಕೂಡ ಎಷ್ಟೋ ಮಾಹಿತಿಗಳನ್ನು ಸಂಶೋಧಕ ಪಡ್ಕೊಳ್ಬೋದು. ಸೂಕ್ಷ್ಮ ರೂಪದ ಮಾಹಿತಿಯನ್ನು ಸಂಗ್ರಹಿಸಲಿಕ್ಕೆ ಸಂಶೋಧಕನಿಗೆ ಸಾಧ್ಯವಾಗುತ್ತೆ. ಸ್ಥಿತಿ ಅಧ್ಯಯನ ವಿಧಾನದಲ್ಲಿ ಸಂಶೋಧಕನು ಸಂಗ್ರಹಿಸಿದ ಮಾಹಿತಿಗಳು ನಂಬಲರ್ಹವಾಗಿರುತ್ತವೆ. ಯಾಕೆ ಅಂತಂದರೆ ಸ್ವತಃ ಸಂಶೋಧಕನೇ ನೇರವಾಗಿ ಮಾಹಿತಿ ಸಂಗ್ರಹಿಸಿರೋದ್ರಿಂದ ಖಂಡಿತವಾಗಿಯೂ ನಂಬಲರ್ಹವಾದ ಮಾಹಿತಿ ಆಗಿರುತ್ತೆ. ಯಾರದೋ ಮೂಲಕ ಮಾಹಿತಿ ಸಂಗ್ರಹಿಸಿದ್ರೆ ನಂಬಬೇಕು ಬಿಡಬೇಕು ಅಂತ ಸಂಶೋಧಕನಿಗೆ ಗಲಿಬಿಲಿ ಆಗ್ಬೋದು. ಇಲ್ಲಿ ಸ್ವತಃ ಸಂಶೋಧಕನೇ ಭಾಗಿಯಾಗಿ ಮಾಹಿತಿಯನ್ನು, ದತ್ತಾಂಶವನ್ನು ಸಂಗ್ರಹಿಸೋದ್ರಿಂದ ಖಂಡಿತವಾಗಿಯೂ ಮಾಹಿತಿಗಳು ನಂಬಲರ್ಹವಾಗಿರುತ್ತೆ. ಯಾವುದೋ ಅಮೂರ್ತ ಸಾಧನದ ಮೂಲಕ ಅವನು ಮಾಹಿತಿಯನ್ನು ಸಂಗ್ರಹಿಸೋದಿಲ್ಲ, ನೇರವಾಗಿ ತಾನೇ ಮಾಹಿತಿಯನ್ನು ಸಂಗ್ರಹಿಸ್ತಾನೆ. ಹೀಗೆ ಏಕ ವಿಷಯಕ ಅಧ್ಯಯನ ವಿಧಾನದಲ್ಲಿ ನೇರವಾಗಿ ಸಂಶೋಧಕನೇ ಮಾಹಿತಿಯನ್ನು ಸಂಗ್ರಹಿಸ್ತಾನೆ. ಪ್ರತ್ಯಕ್ಷ ಅಧ್ಯಯನವಾಗುತ್ತೆ. ಇಲ್ಲಿ ಅಧ್ಯಯನ ಘಟಕದ ಜೊತೆಗೆ ಸಂಶೋಧಕನ ಪ್ರತ್ಯಕ್ಷ ಒಂದು ಅಂತರ್ಕ್ರಿಯೆ ಆಗುತ್ತೆ ಅಥವಾ ಪ್ರಕ್ರಿಯೆ ನಡೆಯುತ್ತೆ ಇಲ್ಲಿ ಈ ಒಂದು ವಿಧಾನದಲ್ಲಿ. ಇನ್ನು 4ನೇದಾಗಿ ಗುಣಾತ್ಮಕ ಅಧ್ಯಯನ, ಕ್ವಾಲಿಟೇಟಿವ್ ಸ್ಟಡಿ. ಕ್ವಾಲಿಟೇಟಿವ್ ಡಾಟಾ ಸಿಗುತ್ತೆ ನಮಗೆ, ಗುಣಾತ್ಮಕ ಒಂದು ಮಾಹಿತಿಯನ್ನು ಇಲ್ಲಿ ಸಂಗ್ರಹಿಸಲಾಗುತ್ತೆ ಅಂತ. ಇಲ್ಲಿ ಸಂಶೋಧಕನು ತಾನು ಆಯ್ಕೆ ಮಾಡಿಕೊಂಡ ವಿಷಯದ ಅಥವಾ ಘಟಕದ ಬಗ್ಗೆ ಗುಣಾತ್ಮಕವಾಗಿಯೇ ಮಾಹಿತಿಯನ್ನು ಸಂಗ್ರಹಿಸ್ತಾನೆ. ಈ ಅಧ್ಯಯನದಲ್ಲಿ ಪರಿಮಾಣಾತ್ಮಕ ಮಾಹಿತಿ ಸಂಗ್ರಹಣೆಗೆ ಮಹತ್ವ ಇರೋದಿಲ್ಲ. ಇಲ್ಲಿ ಕ್ವಾಂಟಿಟೇಟಿವ್ ಮೆಥಡ್ಗೆ ಅಥವಾ ಅಂಕಿಅಂಶಗಳ ಸಂಗ್ರಹಣೆಗೆ ಮಹತ್ವ ಇಲ್ಲ. ಹೀಗಾಗಿ ಈ ವಿಧಾನ ಅಧ್ಯಯನದ ವಿಷಯ ಅಥವಾ ಸಮಸ್ಯೆಯ ಬಗ್ಗೆ ಸಂಶೋಧಕರಿಗೆ ಒಂದು ಅಂತರ್ದೃಷ್ಟಿಯನ್ನು ನೀಡುತ್ತೆ. ಇಲ್ಲಿ ಅಂಕಿ ಸಂಖ್ಯೆಗಳಿಗೆ ಮಹತ್ವ ಕೊಡೋದಿಲ್ಲ, ಪ್ರಮಾಣ ಎಷ್ಟಿದೆ ಅಂತ ನೋಡೋದಿಲ್ಲ. ಈಗ ಒಬ್ಬ ಅಪರಾಧಿಯನ್ನು ಅಧ್ಯಯನ ಮಾಡ್ತಾ ಇದ್ದಾರೆ ಅಂದರೆ ಆ ಅಪರಾಧಿ ಎಷ್ಟು ಅಪರಾಧ ಮಾಡಿದ್ದಾನೆ ಅಂತ ಅಂಕಿ ಸಂಖ್ಯೆಗೆ ಮಹತ್ವ ಕೊಡೋಕ್ಕಿಂತ ಹೆಚ್ಚಾಗಿ ಅವನು ಯಾಕೆ ಅಪರಾಧ ಮಾಡಿದ್ದಾನೆ, ಅವನ ಮಾನಸಿಕ ಸ್ಥಿತಿಗತಿ ಏನು, ಅವನ ಕೌಟುಂಬಿಕ ಹಿನ್ನೆಲೆ ಏನು, ಯಾವ ಸಾಮಾಜಿಕ ಕಾರಣದಿಂದ ಅಪರಾಧ ಮಾಡಿದ್ದಾನೆ ಅಂತ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಹೀಗಾಗಿ ಗುಣಾತ್ಮಕ ಮಾಹಿತಿಯನ್ನು ಸಂಗ್ರಹಣೆ ಮಾಡಲಿಕ್ಕೆ ಮಹತ್ವ ನೀಡಲಾಗುತ್ತೆ. ಹೀಗೆ ಏಕವಿಷಯಕ ಅಧ್ಯಯನ ವಿಧಾನ ಪರಿಮಾಣಾತ್ಮಕ ಅಧ್ಯಯನಕ್ಕೆ ಮಹತ್ವ ನೀಡದೆ ಗುಣಾತ್ಮಕ ಅಧ್ಯಯನಕ್ಕೆ ಮಹತ್ವವನ್ನು ನೀಡ್ತಾ ಇದೆ. ಉದಾಹರಣೆಗೆ ಇಲ್ಲಿ ಸಂಶೋಧಕನು ಒಬ್ಬ ವ್ಯಕ್ತಿಯ ಅಪರಾಧವನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ಳದೆ ಅಪರಾಧ ಮಾಡಲು ಕಾರಣವಾಗಿರುವ ಅಂಶಗಳು, ಅವನ ಕೌಟುಂಬಿಕ ಹಿನ್ನೆಲೆ, ಸಾಮಾಜಿಕ ಹಿನ್ನೆಲೆ ಮೊದಲಾದವುಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಸಂಗ್ರಹಿಸ್ತಾನೆ. ಈ ಮೂಲಕ ಸಂಶೋಧಕನಿಗೆ ಇಲ್ಲಿ ಅಧ್ಯಯನ ಘಟಕದ ಬಗ್ಗೆ ಸಮಗ್ರ ಚಿತ್ರಣ ದೊರೆಯುತ್ತೆ. ಅಂದರೆ ಅಂಕಿ ಸಂಖ್ಯೆಗಳಿಗೆ ಇಲ್ಲಿ ಮಹತ್ವ ಇಲ್ಲ. ಅಲ್ಲಿ ಯಾಕೆ ಅಪರಾಧಗಳಾಗಿದೆ, ಯಾಕೆ ಈ ಘಟನೆ ಸಂಭವಿಸಿದೆ ಅನ್ನೋದರ ಬಗ್ಗೆ ಹೆಚ್ಚು ಮಹತ್ವವನ್ನು ನೀಡಲಾಗುತ್ತೆ. ಇನ್ನು 5ನೇದಾಗಿ ಕಾರ್ಯಕಾರಣ ಸಂಬಂಧದ ವಿಶ್ಲೇಷಣೆ. ಇಲ್ಲಿ ಈ ವಿಧಾನದಲ್ಲಿ ಒಂದು ಸಾಮಾಜಿಕ ಸಮಸ್ಯೆ ಅಥವಾ ಸನ್ನಿವೇಶಕ್ಕೆ ಸಂಬಂಧಿಸಿದಂತಹ ಎಲ್ಲ ಕಾರ್ಯಕಾರಣ ಸಂಬಂಧಗಳನ್ನು ಗುರುತಿಸಲಿಕ್ಕೆ ಪ್ರಯತ್ನಿಸಲಾಗುತ್ತೆ. ಅಂದರೆ ಇಲ್ಲಿ ಒಂದು ನಿರ್ದಿಷ್ಟ ಸಾಮಾಜಿಕ ಸಮಸ್ಯೆಗೆ ಅಥವಾ ಸಂದರ್ಭಕ್ಕೆ ಹಿನ್ನೆಲೆಯಾಗಿರುವ ಕಾರಣಗಳನ್ನು ತಿಳಿದುಕೊಂಡು ಅವು ಕಾರಣ ಮತ್ತು ಅವುಗಳ ನಡುವಿನ ಪರಸ್ಪರ ಸಂಬಂಧವನ್ನು ಕುರಿತು ಅಧ್ಯಯನ ಮಾಡಲಾಗುತ್ತೆ. ನೋಡಿ, ಕಾರಣಗಳನ್ನು ಯಾವುವು ಅಂತ ತಿಳ್ಕೊಂಡು ಆ ಕಾರಣ ಮತ್ತು ಪರಿಣಾಮ, ಅವುಗಳ ಕಾರಣ ಪರಿಣಾಮಗಳ ಸಂಬಂಧವನ್ನು ಇಲ್ಲಿ ಅಧ್ಯಯನ ಮಾಡಲಾಗುತ್ತೆ. ಆ ಮೂಲಕ ಇಲ್ಲಿ ಕಾರಣ ಪರಿಣಾಮಗಳ ಬಗ್ಗೆ ತಿಳುವಳಿಕೆ ಪಡೆಯಲು ಸಾಧ್ಯವಾಗುತ್ತೆ. ಅಂದರೆ ಏಕವಿಷಯಕ ಅಧ್ಯಯನ ವಿಧಾನವು ಕೇವಲ ಕಾರಣಗಳನ್ನು ಕುರಿತು, ಸಮಸ್ಯೆಯ ಕಾರಣಗಳನ್ನು ಕುರಿತು ಮಾತ್ರ ಅಧ್ಯಯನ ಮಾಡದೆ ಸಾಮಾಜಿಕ ಸಮಸ್ಯೆಗಳ ಪರಿಣಾಮಗಳ ಅಧ್ಯಯನಕ್ಕೂ ಮಹತ್ವ ನೀಡುತ್ತೆ. ಅಂದರೆ ಸ್ಥಿತಿ ಅಧ್ಯಯನದಲ್ಲಿ ಬರೀ ಸಮಸ್ಯೆ ಯಾಕೆ ಬಂತು, ಸಮಸ್ಯೆಗೆ ಕಾರಣಗಳೇನು, ಕಾರಣವಾಗುವ ಅಂಶಗಳ್ಯಾವುದು ಅಂತ ಮಾತ್ರ ಅಧ್ಯಯನ ಮಾಡೋದಿಲ್ಲ, ಅಲ್ಲಿಗೆ ಸ್ಟಾಪ್ ಮಾಡೋದಿಲ್ಲ. ಮುಂದೆ ಆ ಸಮಸ್ಯೆಯನ್ನು ಹೇಗೆ ಬಗೆಹರಿಸ್ಬೋದು ಅಥವಾ ಮೊದಲು ಆ ಸಮಸ್ಯೆಯ ಪರಿಣಾಮಗಳೇನು, ಸಮಾಜದ ಮೇಲೆ, ವ್ಯಕ್ತಿಯ ಮೇಲೆ ಆ ಒಂದು ನಿರ್ದಿಷ್ಟ ಸಮಸ್ಯೆ ಏನು ಪರಿಣಾಮ ಬೀರುತ್ತೆ ಅನ್ನೋದನ್ನು ವಿವರಿಸಿ ನಂತರ ಪರಿಹಾರ ಕ್ರಮಗಳನ್ನು ಕಂಡುಹಿಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಈ ಕಾರಣದಿಂದಾಗಿಯೇ ಏಕವಿಷಯಕ ಅಧ್ಯಯನಗಳ ಫಲಿತಾಂಶಗಳನ್ನು ಸಮಾಜ ಸುಧಾರಕರು, ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ತೊಡಗಿರುವವರು ಉಪಯೋಗಿಸ್ಕೊಳ್ತಾರೆ. ಅಂದರೆ
ಪರಿಹಾರಗಳನ್ನು ಕಂಡುಹಿಡಿಯೋರು ಯಾರು? ಸಮಾಜ ಸುಧಾರಕರು ಮತ್ತು ಕಲ್ಯಾಣ ಕಾರ್ಯಕ್ರಮದಲ್ಲಿ ತೊಡಗಿರುವಂತಹ ಸರ್ಕಾರಿ ಅಧಿಕಾರಿಗಳು ಮೊದಲಾದವರು. ಸೊ ಅವರೆಲ್ಲ ಈ ಸಂಶೋಧನೆಯ ಈ ಒಂದು ವಿಧಾನದ ಮೂಲಕ ಸಂಗ್ರಹಿಸಿದ ಮಾಹಿತಿಗಳನ್ನು ಪಡ್ಕೊಳ್ತಾರೆ. ಹೀಗೆ ಈ ಅಧ್ಯಯನ ವಿಧಾನವು ಸಮಸ್ಯೆಗಳ ಕಾರಣ, ಪರಿಣಾಮ ಮತ್ತು ಪರಿಹಾರ ಕ್ರಮಗಳ ಅಧ್ಯಯನದಲ್ಲಿ ಹೆಚ್ಚು ಉಪಯುಕ್ತವಾಗಿದೆ. ಸೊ ಸಮಸ್ಯೆಯ ಕಾರಣ ಮತ್ತು ಪರಿಣಾಮಗಳ ಕಾರ್ಯಕಾರಣ ಸಂಬಂಧಗಳ ವಿಶ್ಲೇಷಣೆಯನ್ನು ಮಾಡುತ್ತೆ ಸ್ಥಿತಿ ಅಧ್ಯಯನ ವಿಧಾನ. ಇನ್ನು ಮತ್ತೊಂದು ಕೊನೆಯದು ನಂಬರ್ 6, ಸಾಮಾಜಿಕ ಸೂಕ್ಷ್ಮದರ್ಶಕವಾಗಿ ಕಾರ್ಯ ಮಾಡುತ್ತೆ ಈ ಒಂದು ವಿಧಾನ ಅಂತ. ಈ ಸ್ಥಿತಿ ಅಧ್ಯಯನ ವಿಧಾನ ಏನಿದೆ, ಒಂದು ಸಮೂಹ, ಒಂದು ಸಮುದಾಯ ಅಥವಾ ಒಂದು ಸಂಸ್ಥೆಯ ಬಗ್ಗೆ ಆಳವಾಗಿ ಅಧ್ಯಯನ ಮಾಡುತ್ತೆ ಅಂತ ಹೇಳಿದೆ ನಾನು. ಸಮಾಜಶಾಸ್ತ್ರದಲ್ಲಿ ಇದನ್ನು ಸಮಗ್ರ ಅಧ್ಯಯನ ಅಂತ ಕರೀತಾರೆ. ಆಳವಾದ ಅಧ್ಯಯನ ಅಂದ್ರೇನು? ಆಳವಾಗಿ ಅಂತಂದ್ರೇನು? ವಿಷಯದ ಆಳಕ್ಕೆ ಹೋಗಿ ಅಧ್ಯಯನ ಮಾಡೋದು ಅಂದರೆ ಅತಿ ಸೂಕ್ಷ್ಮ ವಿಷಯಗಳನ್ನು ಕೂಡ ಗಮನಿಸೋದು ಅಂತ. ಅಂದರೆ ಸಂಪೂರ್ಣ ಅಧ್ಯಯನ, ಸಮಗ್ರ ಅಧ್ಯಯನ ಮಾಡುವಂಥದ್ದು ಅಂತ. ಈ ವಿಧಾನವು ಸಂಶೋಧಕನು ಆಯ್ದುಕೊಂಡಂತಹ ವಿಷಯದ ಬಗ್ಗೆ ಗುಣಾತ್ಮಕ ಅಧ್ಯಯನ ಮಾಡಲು ಅವಕಾಶ ಕಲ್ಪಿಸಿಕೊಡುತ್ತೆ. ಈ ರೀತಿಯ ಅಧ್ಯಯನಕ್ಕೆ ಸಂಶೋಧಕನು ಒಂದು ಚಿಕ್ಕ ವಿಷಯವನ್ನೂ ಕೂಡ ಸೂಕ್ಷ್ಮವಾಗಿ ಜಾಗರೂಕತೆಯಿಂದ ಅಧ್ಯಯನ ಮಾಡಬೇಕಾಗತ್ತೆ. ವಿಷಯದ ಆಳಕ್ಕೆ ಇಳಿದು ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಅವಲೋಕಿಸಬೇಕಾಗತ್ತೆ. ಆದ್ದರಿಂದಲೇ ಬರ್ಗೆಸ್ ಎಂಬ ಸಮಾಜಶಾಸ್ತ್ರಜ್ಞ ಏಕವಿಷಯಕ ಅಧ್ಯಯನ ವಿಧಾನವನ್ನು ಸಾಮಾಜಿಕ ಸೂಕ್ಷ್ಮದರ್ಶಕಕ್ಕೆ ಹೋಲಿಸಿದ್ದಾರೆ. ಸೂಕ್ಷ್ಮದರ್ಶಕ ಅಂಥೇಳಿ ಕರೆದಿದ್ದಾರೆ. ಸೊ ಮೊದಲೇ ನಾವು ತಿಳ್ಕೊಂಡ್ವಿ, ಸಂಶೋಧನೆ ಮಾಡೋದು ಅಂದರೆ ಒಂದು ಪತ್ತೇದಾರಿ ಕೆಲಸ ಇದ್ದಂಗೆ ಅಂತ. ಸೊ ರಿಸರ್ಚರ್ ಇಸ್ ಜಸ್ಟ್ ಲೈಕ್ ಅ ಡಿಟೆಕ್ಟಿವ್ ಪರ್ಸನ್ ಅಂತ. ಅಂದ್ರೆ ಒಳ್ಳೆಯ ಪತ್ತೇದಾರಿ ಕೆಲಸ ಮಾಡುವವರು ಹೇಗೆ ಅತಿ ಸೂಕ್ಷ್ಮ ವಿಚಾರಗಳನ್ನು ಕೂಡ ಗಮನವಿಟ್ಟು ಅವಲೋಕಿಸ್ತಾರೆ, ಹಾಗೆ ಸಂಶೋಧಕನೂ ಕೂಡ ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ಸೂಕ್ಷ್ಮವಾಗಿ ಅವಲೋಕಿಸಬೇಕಾಗುತ್ತೆ. ಈ ವಿಧಾನದಲ್ಲಿ ಅದೇ ಕೆಲಸ ಆಗುತ್ತೆ. ಏಕವಿಷಯಕ ವಿಧಾನದಲ್ಲಿ ಅತ್ಯಂತ ಚಿಕ್ಕ ವಿಷಯಗಳನ್ನು ಕೂಡ ಸಮಗ್ರವಾಗಿ, ಜಾಗರೂಕವಾಗಿ, ಸೂಕ್ಷ್ಮವಾಗಿ ಗಮನಿಸ್ತಾನೆ ಸಂಶೋಧಕ. ಸೂಕ್ಷ್ಮವಾಗಿ ಗಮನಿಸೋದ್ರಿಂದ ಸೂಕ್ಷ್ಮದರ್ಶಕ ಅಂತ ಕರೀತಾರೆ ಇದಕ್ಕೆ. ಅಂದರೆ ಸೂಕ್ಷ್ಮದರ್ಶಕ ಅಂದ್ರೇನು? ಚಿಕ್ಕ ವಸ್ತುವು ಕೂಡ ನಮಗೆ ಸೂಕ್ಷ್ಮದರ್ಶಕದಿಂದ, ಮೈಕ್ರೋಸ್ಕೋಪ್ನಿಂದ ನೋಡಿದಾಗ ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ, ದೂರದ ವಸ್ತುಗಳು ಕೂಡ ಹತ್ತಿರ ಇರುವಂತೆ ಕಾಣುತ್ತೆ. ಹಾಗೆ ಅತಿ ಸೂಕ್ಷ್ಮ ವಿಚಾರಗಳನ್ನು ನೋಡಿ ಅಲ್ಲಿ ಏನಾದರೂ ಕಾರಣಗಳು ಸಿಗ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಅಧ್ಯಯನ ಮಾಡಲಾಗತ್ತೆ ಈ ವಿಧಾನದಲ್ಲಿ. ಹೀಗೆ ಸೂಕ್ಷ್ಮವಾಗಿ ಅವಲೋಕಿಸಿ ಸಂಶೋಧಕನು ಮಾಹಿತಿ ಸಂಗ್ರಹಿಸುವುದರಿಂದ ಈ ವಿಧಾನವನ್ನು ಸಾಮಾಜಿಕ ಸೂಕ್ಷ್ಮದರ್ಶಕ, ಸೋಷಿಯಲ್ ಮೈಕ್ರೋಸ್ಕೋಪ್ ಅಂಥೇಳಿ ಕರೀತಾರೆ, ಏಕವಿಷಯಕ ವಿಧಾನವನ್ನು. ಇವು 6 ಏಕವಿಷಯಕ ಅಥವಾ ಸ್ಥಿತಿ ಅಧ್ಯಯನ ವಿಧಾನದ ಪ್ರಮುಖ ಲಕ್ಷಣಗಳು. ಇದು ಸಾಮಾಜಿಕ ಸಂಶೋಧನೆಯ ವಿಧಾನಗಳಲ್ಲಿ ಒಂದು ಸರ್ವೆ ಮೆಥಡ್, ಇನ್ನೊಂದು ಕೇಸ್ ಸ್ಟಡಿ ಮೆಥಡ್. ಸಾಮಾಜಿಕ ಸಮೀಕ್ಷೆ ವಿಧಾನ ಮತ್ತು ಏಕವಿಷಯಕ ಅಥವಾ ಸ್ಥಿತಿ ಅಧ್ಯಯನ ವಿಧಾನ. ಇನ್ನು ಹಲವಾರು ಸಮಾಜಶಾಸ್ತ್ರದ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು, ಸೋಷಿಯಲ್ ವೇವ್ಸ್ ಅನ್ನೋದಿದೆ ಯೂಟ್ಯೂಬ್ ಚಾನಲ್, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.